ಬಿಸಿ ಊಟದಲ್ಲಿ ಗೋಲ್ಮಾಲ್ ಆಗುತ್ತಿರುವ ಅಧಿಕಾರಿಗಳಿಗೆ, ಮಕ್ಕಳ ರಕ್ತವನ್ನು ಕುಡಿಯುತ್ತಿರುವ ಅಧಿಕಾರಿಗಳಿಗೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಮಾಮೂಲಿ ಮಕ್ಕಳನ್ನು ರಕ್ತ ಹಿಡುತ್ತಿರುವ ಅಧಿಕಾರಿಗಳಿಗೆ ಅನ್ಯಾಯ 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 ಅನ್ಯಾಯ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಲೆಕ್ಕ ಕೊಡಲ್ಲ ಅಂದ್ರು, ನೀವು ತಪ್ಪ ಮಾಡಿಲ್ಲ ಅಂದ್ರೆ ದೇವ್ರಿಗೆ ನೀವು ಹೇಳ್ಬಿಡಲ್ಲ, ಅವ್ರು ಏನು ಅಂತ ಹೋಗ್ಲಲ್ಲ. ಇಲ್ಲ ಬಗೆಹರಿಸ್ರಿ ಬಗೆಹರಿಸ್ರಿ ಬಗೆಹರಿಸಿ ಬಗೆಹರಿಸಿ ಹತ್ತು ಬಗೆಹರಿಸಿದ್ರಿ, ಏನು ಬಗೆಹರಿಸಿದ್ರಿ? 6 ವರ್ಷ ಆತ್ರಿ, 6 ವರ್ಷ ಸಾಲಿ ಎಲ್ಲ ಸತ್ಯನಾಶ ಮಾಡಿ ಹೋಗಿದ್ದಾರ್ರಿ, ಏನು ಉಳಿಸಿಲ್ರಿ ಇಲ್ಲಿ. ನಮ್ಮ ಸಾಲಿದೊಂದು ಹೆಸರಿತ್ರಿ ಸರ, ಸುತ್ತಮುತ್ತ ಎಲ್ಲ ಹಳ್ಳ್ಯಾಗ ನಮ್ಮದು ಒಂದೈತ್ರಿ. ಇಲ್ಲಿ ಹೆಣ್ಮಕ್ಳಿಗೆ ಹೋಗಾಕಿಲ್ಲ ಅಂತ ಪಾಪ ಶಾಸಕರು ಎಷ್ಟು ತ್ರಾಸ ಕೊಟ್ಟ ಮಾಡಿಸ್ಬಿಟ್ಟಾರ ಅದನ್ರಿ, ಮಾಡಿಸ್ರಿ ಇಂಥವ್ರು ಬಂದು ಈ ಹೆಸರು ಕೆಡಿಸ್ಕೊಂಟಾರ. ಓಕೆ, ಶಿಕ್ಷಕರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಒಂದ್ ನಿಮಿಷ ನಿಮ್ಗೆ ಏನಾದ್ರು ಅಣ್ಣ ಒಂದ್ ನಿಮಿಷ ಕಾಯಿಪಲ್ಲೆ ಯಾಕೆ ನಾವು ಅಲ್ಲಿ ಕಲ್ತ ಸ್ಟೂಡೆಂಟ್, ಯಾಕಂದ್ರೆ ನಮಗೂ ಇದೆಲ್ಲ ನೋಡಿ ನಮ್ಗೆ ಒಂದು ಕೆಟ್ಟ ಒಂದು ಬೇಜಾರಾತ್ರಿ. ಕೇಳಕ್ ಹೋಗಂದ್ರೆ ಸುಳ್ಳು ಮಕ್ಕಳು ನೀ ಏನು ಮಾತಾಡ್ತೀವಿ ನನಗೆ ನಾಲ್ಕು ಇಂಥದಕ್ಕ ಸ್ವಾಭಾವಿಕ ರೀ. ಆಯ್ತು ಅಧ್ಯಕ್ಷರೇ, ಯಾರ ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ, 100% ಇದನ್ನು ಕೊಟ್ಟಿರೋ ಮನವಿ ಪುರಸ್ಕರಿಸಿ ಸರ್ ನಂದೇನು ವಿಚಾರ ಶಿಕ್ಷಕ ಬಿಸಿ ಊಟದಾಗ ಏನು ಕೊಳ್ತಿದ್ ಬಾಳೆಹಣ್ಣು ಇರ್ಬೋದು, ಕೊಳ್ತಿದ್ ಸೌತಿಕಾಯಿ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಅನೇಕ ಸುಮಾರು ಅವರ ಸಾಕಿ ಸಮೇತ ಎಲ್ಲ ಫೋಟೋ ಮುಖಾಂತರ ವಿಡಿಯೋ ಮುಖಾಂತರ ಎಲ್ಲ ಕೊಟ್ಟಿದ್ವಿ. ಈಗ DTPS ಸಾಹೇಬ್ರು ಏನ್ ಹೇಳಿದಾರ, ಸುಮಾರು 4.5 ಗಂಟೆ ಒಳಗಾಗಿನ ಅವ್ರನ್ನ ಕದಮ್ ಅವ್ರನ್ನ ನಾಮದೇವ್ ಕಮದಮ್ಮನ ಅಮಾನತಲ್ಲಿ ಇಡ್ತೀವಿ ಅಂತ ಹೇಳಿ ಅದಕ್ಕೆ ನಾವೀಗ ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡಕ್ ಬಂದಿದ್ದು. ಏನ್ DDPI ಮನವಿ ಮುಖಾಂತರ 4 ಒಳಗಾಗಿ ನಾವು ಅಮಾನತಲ್ಲಿ ಇಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಾರ. ಅದಕ್ಕೆ ನಾವು ಇದನ್ನ ಹೋರಾಟ ಇಲ್ಲಿಗೆ ಕೈ ಬಿಟ್ಟು ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಂತ ಕಮಿಷನರ್ ಮುಖ್ಯೋಪಾಧ್ಯಾಯರು ಬರ್ತಾರ ತಿಮ್ಮೋಗಳು ಸರ್, ಅವ್ರನ್ನ ತಿಮ್ಮೋಗಳು ಸರ್ 8 ದಿವಸ ನಂತರ ನಾವು ಅವ್ರಿಗೆ ವರದಿ ಕಳಿಸ್ತಾರ. ಅಲ್ಲಿ ಧಾರವಾಡ ಕಮಿಷನರ್ ಸಾಹೇಬ್ ಭೇಟಿಯಾಗಿ ಆ ತಿಮ್ಮೋಗಳು ಮುಖ್ಯೋಪಾಧ್ಯಾಯರನ್ನ ಅವ್ರನ್ನೂ ಸಸ್ಪೆಂಡ್ ಮಾಡುವಂತ ಕೆಲಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ್ ತಾಲೂಕಿಂದ ಮಾಡ್ತೀವಿ ಅಂತ ವಿನಂತಿ ಮಾಡ್ತೀವಿ.